ಕೃಷ್ಣ ಮೊರೆಯ ಕೇಳು ಗೋಪಿಲೋಲ
ಪಾಂಡುರಾಜನ ಪುತ್ರರೆಂದೆನಿಸಿರ್ಪ ಪತಿಗಳೈವರ ಪತಿಯೆಂದೆನಿಸಿ ಮನದೊಳಗೆ ದುಃಖಿಪುದು ತರವೇ ಮನದೊಳಗೆ ದುಃಖಿಪುದು ತರವೇ ದ್ರೌಪದ ಪಾಂಚಾಲಿ ಹಿಂದೆ ನಡೆದ ಅಪಮಾನವನ್ನು ನೆನೆದು ಮನಸ್ಸಿಗಾದ ಕ್ಲೇಶವನ್ನು ಮರೆತು ನಿನ್ನೀ ಬಹುದಿನದ ಚಿಂತೆಯನ್ನು ತೊರೆಯೈ ದ್ರೌಪದ ನಿನ್ನೀ ಬಹುದಿನದ ಚಿಂತೆಯನ್ನು ತೊರೆಯೈ ದ್ರೌಪದ ದ್ರೌಪದ ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿ ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ ಸೈರಿಸು ತಾಪವಲಲನ ಮಣಿಯೇ ಸೈರಿಸು ತಾಪವಲಲನ ಮಣಿಯೇ ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ ಪಂಚಪಾಂಡವರ ಹರಸಿ ಎನಿಸಿ ಪಂಚಪಾಂಡವರ ಹರಸಿ ಎನಿಸಿ ಮನಧೋಳಿ ಪರಿ ಧೂಕಿ ಬುಧೂತರವೇ ಶ್ರೀಹರಿ ಆಜ್ಞೆಯ ದೇವಿ ಶ್ರೀಹರಿ ಆಜ್ಞೆಯ ಶ್ರೀಹರಿ ಆಜ್ಞೆಯ ಮೀರಿ ನಡೆದರೆ ಹಕ್ಕುಯ ಮಗೆ ಅಪಕೀರ್ತಿಯು ಕೇಳು ಹಕ್ಕುಯ ಮಗೆ ಅಪಕೀರ್ತಿಯು ಕೇಳು ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ ಸೈರಿಸು ತಾಪವಲಲನ ಮಣಿಯೇ ಸೈರಿಸು ತಾಪವಲಲನ ಮಣಿಯೇ ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ ದ್ರೌಪದ ದೇವಿ
ಕೃಪೆಯಿಂದ ನಿನ್ನ ಪಂಥವು ಬಹುಬೇಗ ದೂರವಾಗುವ ಕಾಲ ಸನ್ನಿಹಿತವಾಗಿರು. ಶಾಂತಳಾಗು ದೇವಿ. ಇನ್ನು ಬಿಟ್ಟಿಲ್ಲವೇರಣ್ಣ ಈ ನಿನ್ನ ಹುಟ್ಟಿದ ಭ್ರಾಂತಿ. ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮೈವರನ್ನು ಕೋಲಲೆತ್ತಿಸಿದ ಆ ಔಷಧಂತೆಯು ನಡೆದೆ ನಮಗ ಶಾಂತಿ. ದ್ಯೂತ್ಯದಲ್ಲಿ ನಮ್ಮ ಸಿರದ ಲಾಭ ಹರಿದೆ ಘೋರ ಕಷ್ಟಪರವಿಲ್ಲದೆ ನೆರೆದ ಸಭಾ ಮಧ್ಯದಲ್ಲಿ ಪಾಂಚಾಲಿ ತೊಡೆತಡಿ ಕೊರದನಲ್ಲ ಆ ಗೋಡದ ಕೊನ್ನೆ ಆಗಲು ಶಾಂತಿ. ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾದವನ್ನು ಕಳೆದವಲ್ಲ ಆಗಲು ಶಾಂತಿ. ಇನ್ನದಲ್ಲ ಬರೆದು ಫಲವಿಲ್ಲ. ವೈರಿ ಕುರುಕುಲಾದ ಮರನೋ ವೈರಿ ಕುರುಕುಲಾದ ಮರನೋ ವಧಿಸುವೆನೋ ಸಿರಿಯಂ ಮೆರೆದು ದುರಹಂಕಾರದಿ ಸಿರಿಯಂ ಮೆರೆದು ದುರಹಂಕಾರ ದಿಕ್ಕರಿಸಿ ಬಲು ಸಕ್ಕಿರಿ ಮೆರವ ದಿಕ್ಕರಿಸಿ ಬಲು ಸಕ್ಕಿರಿ ಮೆರವ ವೈರಿ ಕುರುಕುಲಾದ ಮರನೋ ಎಂಬುವ ಹತ್ತರ ಹೊಚ್ಚಿದವರು ಹಿಂದಿಗಳ ಹಕ್ಕರೆಂಬುವ ಹಕ್ಕರ ಇಲ್ಲ ಹೊಚ್ಚಿದ ಮುರ್ದರ ಕೊನ್ನಿಲ್ಲ ಬಕ್ಕಸವೆಲ್ಲವ ಭಕ್ತಿದ ನ್ಯಾಯವ ಬೆಸಗಿದ ರಕ್ತದರ ಬಕ್ಕಸವೆಲ್ಲವ ಭಕ್ತಿದ ನಮಗ ನ್ಯಾಯವ ಬೆಸಗಿದ ರಕ್ತದರ ಲೆಕ್ಕಿಸದೆ ಭಕ್ತರಗಿಸಿ ಹೊಚ್ಚಿದ ಲೆಕ್ಕಿಸದೆ ಸೊಕ್ಕಲಗಿಸಿ ಹೊಚ್ಚಿದ ಸಭೆಗಳು ಪಂಥೀಯ ಧರ್ಮದ ಜರಿದ ಸಭೆಗಳು ಪಂಥೀಯ ಧರ್ಮದ ಊರ್ಗರವ ಹೃದಯನು ಬಗೆದು ಊರ್ಗರವ ಹೃದಯನು ಬಗೆದು ವಧಿಸುವೆನೋ ಸಿರಿಯಂಬೆರದು ದುರಹಂಕಾರದಿ ಸಿರಿಯಂಬೆರದು ದುರಹಂಕಾರ ಕರೆದು ಬಲು ಸಕ್ಕಿರಿ ಮೆರವ ಕರೆದು ಬಲು ಸಕ್ಕಿರಿ ಮೆರವ ಕುರುಕುಲಾದ ಮರನೋ ಕುರುಕುಲಾದ ಮರನೋ ಜಗದ ಆದ್ದರಿಂದ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕುರ್ರಕ್ತ ಸ್ಥಾನದೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರದು ನಮಗೆ ಶಾಂತಿಯಿಲ್ಲ. ನಿನ್ನ ಮನದಲ್ಲಾಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಮುಂದೆ ನಡೆಯಲಿರುವ ಮಹಾಯುದ್ಧಕ್ಕೆ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸುವನೆಂದು ಅಭಯಾಸ್ತವನ್ನು ನೀಡಿರುವನು. ಆ ವಿಚಾರವನ್ನಾಗಲೇ ದೂತನು ತಂದಿರುವನು. ಇನ್ನೇನು ಶ್ರೀಕೃಷ್ಣ ಪರಮಾತ್ಮರು ಬರುವ ವೇಳೆಯಾಯಿತು. ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಶಾಂತನಾದ ಸಹೋದರ. ಕೃಷ್ಣ ಬಾಲ ದೇವಾನಿ ದಯ ತೋರಿ ದೇವಾನಿ ದಯ ತೋರಿ ಜನ್ಮ ವಿಧಾತ ಸುಜನ ಸಂಪೇದ ಜನ್ಮ ವಿಧಾತ ಸುಜನ ಸಂಪೇದ ಅನುದಿನ ನಿಮ್ಮ ಅನುದಿನ ನಿಮ್ಮ
ಸಲಿಹೆವೋ ದೇವಾನಿ ದಯ ತೋರಿಬಾ ನಿನರ ಪಾದ ದೇವಾನಿ ದಯ ತೋರಿಬಾ ಆ ದೇವಾನಿ ದಯ ತೋರಿಬಾ ಕೃಷ್ಣ 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 ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ಎಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ ದೇವದೇವ ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಎಂತಹ ಅಪಾರವಾದದ್ದು ದೇವ. ಧರ್ಮನಂದನ, ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಹಸ್ತಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಕುಬೇರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಪರಮಾತ್ಮ ಸಮರವನುಲ್ಲೆನಯ್ಯ ಸಿರಿ ಸಂಪದದ ಪರಮಾತ್ಮ ಸಮರವ ನೊಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮಹಿಮನಾಗಿ ಪಾಪದವರೆಯ ಧರಿಸೆನಯ್ಯ ಶಿರದಲ್ಲಿ ಒಂದು ಬಾಂಧವರ ರಕ್ತದಿಂದ ಪವಿತ್ರ ಭೂಮಾತೆಯ ಅಪವಿತ್ರಗೊಳಿಸಲೆಂತೋ ಮುಂದೆ ಘೋರ ಹತ್ಯೆಯ ವೀಕ್ಷಿಸೆ ಸಹಿಸೆ ನಾಗಿಟದಿ ತೆರಳು ಸಂದೆಯ ಪದ್ಮವೇ ಕರ ಮುಗಿದು ಬೇಡುವೆನೋ ಕೃಷ್ಣ. ಸಮರವನಲ್ಲೆನಯ್ಯ ಸಮರವನಲ್ಲೆನಯ್ಯ ಕಮಲಾಕ್ಷ ಜಲಧ ಬಭುಳಿಯಂತೆ ಸಿರಿಭೋಗ ನೃಶ್ವರ ಜಲಧ ಬಭುಳಿಯಂತೆ ಸಿರಿಭೋಗ ವಿಮಲಮಯ ಆಶಾಶ್ವತ ನರ ಜನ್ಮ. ವಿಮಲಮಯ ಆಶಾಶ್ವತ ನರ ಜನ್ಮ ವಿಮಲಮಯ ಆಶಾಶ್ವತ ನರ ಹರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವೆನೆ. ಹರೆಯ ದುರಾಸೆಗೆ ಕಾಳಗ ಭಯಸಿ ನರಹತ್ಯೆಗೆ ನಾ
ಕಾಂಬುದೇ ಹೆಣ್ಣು ಮಣ್ಣು ಮಣ್ಣಿಗೋಸ್ಕರ ಹೆಣ್ಣು ಮಣ್ಣು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಮಳೆದರು ಅಲ್ಲವೇ ದೇವಾ ಹಿಂದೆ ಅನೇಕರು ಒಡೆದಾಡಿ ಮಳೆದರು ಭರತ ಭೂಮಿಯನ್ನು ಯಾರಾಳಿದರು ಭಾರತ ಭೂಮಿಯನ್ನು ಯಾರಾಳಿದರು ಸಮರವನಲ್ಲೆನಯ್ಯ ಸಮರವನಲ್ಲೆನಯ್ಯ ಕಮಲಾಚ ಜಲದ ಬೊಂಬುಳಿಯಂತೆ ಹೋಗ ನಶ್ವರ ಜಲದ ಬೊಂಬುಳಿಯಂತೆ ಹೋಗ ನಶ್ವರ ಮಾಯ ಅಶಾಶ್ವತ ನರ ಜನ್ಮ ಮದನ್ಮಯ ಅಶಾಶ್ವತ ನರ ಜನ್ಮ ಮದನ್ಮಯ ಅಶಾಶ್ವತ ನರ ಮದನ್ಮಯ ಅಶಾಶ್ವತ ನರ ಜನ್ಮ ಸಮರವನಲ್ಲೆನಯ್ಯ ಸಮರವನಲ್ಲೆನಯ್ಯ ಯದುಪತಿ ಪರಮಾತ್ಮ ಇಷ್ಟೊಂದು ಅನರ್ಥ ನಡೆಯಕೂಡದೆಂದೇ ನನ್ನ ಭಾವನೆ ದೇವ ಸಕಲ ಬಂಧು ಬಾಂಧವರನ್ನು ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿರುವ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಿದ ದೇವ ಹೇಳು ಕೃಷ್ಣ. ಆದ್ದರಿಂದ ನೀವು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿಕೊಂಡು ಭಾಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧ ಇದೆ. ಧರ್ಮಂಧನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ ಕೃಷ್ಣ ಮಲ್ಲ ಮಧ್ಯದ ಕೌರವರನ್ನು ತಂದೆ ನಮಗೆ ಸಲ್ಲದ ಮಲ್ಲ ಮಧ್ಯದ ಕೌರವರನ್ನು ತಂದೆ ನಮಗೆ ಸಲ್ಲದು ಪಂಚಪಾಂಡು ಜನಕನಾಡೆ ವಂದಿಸಿದ ನನಗೆ ಪಂಚಪಾಂಡು ಜನಕನಾಡೆ ವಂದಿಸಿದ ನನಗೆ ಮಲ್ಲ ಮಧ್ಯದ ಕೌರವರು ತಂದೆ ನಮಗೆ ಸಲ್ಲದ ರಾಜ್ಯ ಅವಲೋಪನ ಆಸ್ತಿಯ ರಾಜ್ಯ ಅವಲೋಪನ ಆಸ್ತಿಯ ಸಮವೈದ್ಯ ದುಡಿದನ ಸಮವೈದ್ಯ ದುಡಿದ ಹಾಕಿದ ಗುರು ರಾಕ್ಷಸರ ಗರ್ಭದಿಂದ ಕರೆಯುವ ಒಪ್ಪಿದ ಗುರು ರಾಕ್ಷಸರ ಧರ್ಮದಿಂದ ಕರೆಯಲು ಮಂದಮತಿಯ ಕೌರವರನ್ನು ಸಂದಿರ ಮಗ ಸಲ್ಲದು ಸಂದಿರ ಮಗ ಸಲ್ಲದು ನಮ್ಮ ಅಭಿಮತ ಗಡ್ಡಲಾಗಿ ಅಗ್ರಜಲ ಕೊಟ್ಟು ಧರ್ಮದ ಕಟ್ಟ ಬೃಹದಾಕಾರವಾದ ಕೋಟೆ ಎಂದು ಭದ್ರವಾಗಿ ಬೆಳೆಸಿ ನಿಂತಿದೆ. ಅದನ್ನು ಭೇದಿಸಿ ಮುಂದುಕೋಣವೆಂದರೆ ಬಹುತ್ರ ಎಂಬ ಭಾಷ ನಮ್ಮನ್ನು ಬಂಧಿಸಿದೆ. ಕೊಡಬೇಕು ನಮ್ಮ ಹೇಳಿದಲ್ಪವನ್ನ. ಓ ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ. ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಗಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಈ ಅಗ್ರಜನೆಂಬ ಮಮಕಾರದ ಪೆಟ್ಟು
ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ! ನಮ್ಮ ಹೇಡಿ ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ಗಜನ ಮಾತಿಗೆ ತಲೆಬಾಗದೇ ಇರುವರು. ತಂಗಿ, ದೃಪದ ನರೇಂದ್ರನಂದನೆ ಏಕಮ್ಮ ಖಿನ್ನಳಾಗಿ ನಿಂತು ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಹೇಗೆ ಹೇಳಲಿ ಅಣ್ಣ? ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂದು ಹೇಗೆ ಹೇಳಲಿ? ಜನಾರ್ದನ ವೇಣುಲೀಲ ಪ್ರವೀಣ ಸೆರಗೊಟ್ಟೆ ತೋರದಿರೆಯೇ
ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂದು ಹೇಗೆ ಹೇಳಲಿ? ಧರ್ಮವೆಂದು ಧರ್ಮಕ್ಕೆ ಕಟ್ಟು ಬಿದ್ದು ಕೈ ಹಿಡಿದ ಪತ್ನಿಯನ್ನು ದ್ಯೂತರಲ್ಲಿ ಪಣವಾಟ್ಟು ಸೋತ ಧರ್ಮಪ್ರಭು ಇವರು ನನ್ನ ಪತಿ. ಇನ್ನು ಬಂಡಿ ಕೋರನ್ನು ತಿನ್ನುತ್ತಿದ್ದ ಗಂಡ ಮಗನನ್ನು ಕೊಂದ ಮಹಾಧೋರ್ನಿಂದ ನಿನಗೇಕೆ ಬೇಕು ಈ ಗದಾದಂಡ? ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಇನ್ನು ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ದಶನಾಮಾದೇವಿ, ಅರ್ಜುನ, ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರನು ಪಡೆದ ಮಹಾವೀರ, ನಿನಗೇಕೆ ಬೇಕು ಈ ಗಾಂಧೀವ? ಅದನ್ನು ಬಿಸಿಟು ಕೈಗಳಿಗೆ ಬಳೆ ತೊಟ್ಟುಕೊಳ್ಳಿ. ಸಾಕು, ನಿಲ್ಲಿಸಿ. ಅಣ್ಣ ಇವರಾರೂ ನನ್ನ ಪತಿಗಳಲ್ಲ, ನನ್ನ ಪಾನ ಮೃತ ಸ್ವರೂಪರು. ನನ್ನ ಪ್ರತಿಜ್ಞೆ ನೀಡರಿಸಿಕೊಳ್ಳಬೇಕಾದರೆ ನಾನೇ ರಣರಂಗದಲ್ಲಿ ರಣಮಾರಿಯಾಗಿ ನನ್ನ ವೈರಿಗಳನ್ನೆಲ್ಲ ನಾಶ ಮಾಡಿ ನನ್ನ ಸೇಡನ್ನು ತೀರಿಸಿಕೊಳ್ಳುವನು. ಇಲ್ಲವಾದರೆ ಅಗ್ನಿಯ ವರದಲ್ಲಿ ಜನಿಸಿದ ನಾನು ಅಗ್ನಿಯಲ್ಲೇ ಬಿದ್ದು ಸಾಯುವೆನು ಅಣ್ಣ. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಬಂದು, ಈಕೆ ಅಭಿಪ್ರಾಯವೇ ಬಂದು. ಅಲ್ಲವೇ ಭೀಮಸೇನ, ಅದಕ್ಕೆ ನೀನೇನು ಮಾಡಿಯೇ? ಏಕೆ ಹೀಗೆ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಹೇಳಿದನಷ್ಟೇ. ಇವಳು ಹೇಳಿದ್ರು ಕೇಳಿದ್ರೆ ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳದ್ರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ಒಂದೂ ತಿಳಿದೆಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯ ತಾನೇ. ಏಕೆ ಇನ್ನುಳಿದ 4 ಒಳಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವುದೇ ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಮಡದಿ ಪಾಂಚಾಲಿಯ ಜಡೆಗೆ ಕೈ ಚಾಚಿದ ಕೆಡುಗ ದುಶ್ಯಾಸನನ ಒಡಲರಿದು. ಮಡದಿ ಪಾಂಚಾಲಿಯ ಜಡೆಗೆ ಕೈ ಚಾಚಿದ ಕೆಡುಗ ದುಶ್ಯಾಸನನ ಒಡಲರಿದು. ಆತನ ಜಯ ಗುಂಡಿಗೆಯ ಬಿಸಿ ರಕ್ತದಿ ಪತ್ನಿ ದ್ರೌಪದಿಯ ಬಿಚ್ಚಿದ ಮುಡಿಯ ಕಟ್ಟಿಸದೆ ಬಿಡಲೆಂದು ಅಂದು ನೀ ಕೂಡಿದ ಮಹಾಸಭೀಕರ ನಡುವೆ ಬಹುಭೀಕರದಿ ಮಾಡಿದ ಶಪಥವು ವಿಫಲವಾಯಿತೆಂಬ ಅಪಮಾನವೇ. ಭೀಮಾ 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 ಬಕಾಸುರ ಮರ್ಥನ ಕಾರಣಿರುವವರು ನೋಡಿ. ಕಂಬನಿಯ ಬದಲಾಗಿ ಹಾಗೆ ಹೆಣ್ಣಿನ ಕಣ್ಣಲ್ಲಿ ಶತಾಸ್ತ್ರಾಸ್ತ್ರಾರು ಮಿಡಿ ಕಂಬನಿ ತಂದು ಕಾಲನೆ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಹಾಗಾಗಿ ಗುರು ಸಮ್ಮತೇವ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಭಯ ದುಶ್ಯಾಸನದ ಒಡಲ ಗುಡಿಗುಡ್ಡಿ ಬೋಧಕ ದುರ್ಯೋಧನ ಒಡೆಯ ನೃಪಸುತೆ ಕಟ್ಟಿದ ಬಿಡಿ
ಕೇಳಲು ಬದವ ಒಳಗೆ ಒಳಗೆ ಮಾತ್ರಕ್ಕೆ ವಿಷವು ಅಮೃತವಾದೀತೆ. ಮರೆತಿರೇಕೆ ದೇವ, ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನು ಉಂಟು ಮಾಡಿದ ಆ ಪಾಷಾಂಡರೊಡನೆ ನಮಗೆ ಸಂಧಿಯೇ. ಪಾಲಾಕ್ಷನಂ ಮೆಚ್ಚಿಸಿ ಪಡೆದನೆ ಪಾಶುಪತಸ್ತ್ರವೋ ಪಾಲಾಕ್ಷನಂ ಮೆಚ್ಚಿಸಿ ಪಡೆದನೆ ಪಾಶುಪತಸ್ತ್ರವೋ ವಿಧ ವಿಧಾಸ್ತ್ರ ಪ್ರಯೋಗದಿ ಗಳಿಸಿದೆ ನಂ ವಿಜಯನೆಂಬ ಬೆಸರೋ. ಕೃಷ್ಣ ಕೃಷ್ಣ ಹರಿಗಳ ಹತಗೈಯಲ್ ಹರಿಗಳ ಹತಗೈಯಲ್ ಅಮಿತೋ ಅನುಜನಿಗೆ ಪರಿನೋಯಿಪುದು ತರವ್ಯ ಧರ್ಮ ಜಗೆ. ಕೃಷ್ಣ ಕೃಷ್ಣ ದೇವ ನೀನೆ ಬಲ್ಲ ಎಂದ ಶಪಥ ಮರೆತೆ ಏಕ ಸರಿಗುರು. ದೇವ ನೀನೆ ಬಲ್ಲ ಎಂದ ಶಪಥ ವೈರಿ ಕನ್ನಡ ಶಿರವನ್ನು ತರಿಗಿಳಿವೆ ಕರೆಯೊಳಗಿಂದು ಬರುವರು ತರಿವೆ. ವೈರಿ ಕನ್ನಡ ಶಿರವನ್ನು ಧರಿಸಿರುವೆ ಕರೆಯೊಳಗೆಂದು ತನುವನ್ನು ಧರಿ ಸಮರದಲ್ಲಿ ನಾಶ ಗಳಿವೆ. ಪಾಪಾತ್ಮಕರ ಕೌರವರ ಸಮಫಲವನ್ನು ಮುರಿವೆ. ಪಾಪಾತ್ಮಕರ ಕೌರವರ ಸಮಫಲವನ್ನು ಮುರಿವೆ. ದೇವ ನೀನೆ ಬಲ್ಲ ಎಂದ ಶಪಥ ಮರೆತೆ ಏಕೆ ಸರಿಗುರು. ದೇವ ನೀನೆ ಬಲ್ಲ ಎಂದ ಶಪಥ. ಪರಮಾತ್ಮ, ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ಯುದ್ಧವು ನಡೆದ ತೀರಬೇಕು. ಸಂಧಿಯನ್ನು ನಿರಾಕರಿಸಿಬಿಡುತ್ತೇವೆ. ಧರ್ಮನಂದನ, ನಿನ್ನ ಸಹೋದರರು ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರಾದರು ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ಧಗಧಗನೆ ಎತ್ತಿ ಉರಿಯಲಾರಂಭಿಸಿದೆ. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಹರಿ ಸಾರ್ವಭೌಮ ಮೊರೆಯಿಟ್ಟು ಕಾನನದ ವಾಸಗೋ ಏನೆಲ್ಲ ಅನುಭವಿಸಿದೆವೋ ಪರಮಾತ್ಮ. ಕಾನನದ ವಾಸಗೋ ಏನೆಲ್ಲ ಅನುಭವಿಸಿದೆವೋ ಸ್ವಾನ
ನನ್ನ ಬುದ್ಧಿಗೆ ಮಂಕು ಕವೆದಂತಿದೆ. ನನ್ನ ಸಮಸ್ತ ವಿಚಾರವನ್ನು ಹರಿತು ಪ್ರಭು ನೀನು. ಇನ್ನು ಮುಂದೆ ತಮ್ಮ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮಾಂತರ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲಿಯು ಬತ್ತಿ ಹೋಗಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳನೆ ಕುರಿಸಬೇಕು. ನನ್ನ ಪತಿಗಳ ಮಾತನ್ನು ಕೇಳಿಕೊಂಡು ಶಾಂತಿಗೆ ಮನಗೊಡದೆ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬರಬೇಕೆಂದು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುವೆನು ಅಲ್ಲ. ತಂಗಿ, ಸೋದರಿ ಸೋದರಿ ಚಿಂತಿಸದಿರು ನಾನಿರು ಚಿಂತಿಸದಿರು ನಾನಿರು ಸೋದರಿ ದುರ್ಲರು ನಿನ್ನನ್ನು ಸಭೆಯೊಳಗೊಂಡು ಮುಡಿ ಹಿಡಿದೆಳೆಕೊಂಡು ಸರ್ವರೆದುರಳು ಮಾಲಾಪ ಅರಿಸುವ ಸಮಯದಲ್ಲಿ ದುರ್ಲರು ನಿನ್ನನ್ನು ಸಭೆಯೊಳಗೊಂಡು ಮುಡಿ ಹಿಡಿದೆಳೆಕೊಂಡು ಸರ್ವ
ಸಹೋದರಿ ಅಗ್ನಿಸುತೆ, ನಾನು ದುರ್ಯೋಧನ ಆಸ್ಥಾನಕ್ಕೆ ತೆರಳಿ ಆತನನ್ನು ಸರ್ವ ಪ್ರಕಾರಗಳಿಂದಲೂ ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಕಲ್ಪಿಸಿಕೊಂಡು ಬರುವೆನು. ನಿನ್ನ ಪತಿಗಳಾದ ಭೀಮಾರ್ಜುನನ್ನು ಒಲಿಸಿಕೊಳ್ಳುವ ಭಾರ ನಿನ್ನದು. ನಾನಿನ್ನು ಬರಲೇ? ಹಾಗೆ ಆಗಲಿ. ಮಾಡ್ತಿದ್ದೀನಿ ಶಪಥ. ಏನಾಯ್ತು ಸೇಡು? ಏನಾಯ್ತು ಶಪಥ? ಏನಿ ಸೌವಲ್ಲ ರಾಜನಾದ ಶಕುನಿಯ ಮಾತುಗಳಂತೆ ಅಲ್ಲಗಳ ಎತ್ತಿರುವ ಆದಮ ಮಾರ್ತಾಂಡ ಮರಳುಗಳೇ ಸದ್ದು. ಏನಿ ಕುಹಕ ಕುಕ್ಷಿ ಬಗೆವ ಕುಹಕ ಗಂಟದ ಕರ್ಕಶ ಕೇಕೆ. ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಯುತ್ತಿರುವ ಅಖಂಡ ಮಾರುತದ ಪ್ರಳಯ ತಾಂಡವ. ಕುಹಕ ಕುಕ್ಷಿ ಕಥೆಯ ಪ್ರವೀಣ, ಮಾತ್ಸರ್ಯದ ಮಹಾ ನಿಪುಣ ಈ ಸೌಮಲ್ಲ ರಾಜನೊಡನೆ ನಿಮ್ಮಗಳೆಲ್ಲರ ಸರಸ ಸಲ್ಲಾಪ. ಓ ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಜಾತ ದುರ್ಮಾರ್ತ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳಾದ ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು ನಿನ್ನ ನಿನ್ನ ಕಗ್ಗತ್ತಲೆಯ ಕಾರಾಗೃಹದ ನಿಲ್ಲಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಅಪ್ಪ, ಕೋಟಿ ಕಟೋರಿಗಳು ನನ್ನ ಹೃದಯವನ್ನು ನಾಟಿದಂತಾಗುವುದು. ಅಂದಿನ ನನ್ನ ಸದೃದೇವು ಕಾಳ ಸರ್ಪವಾಗಿದೆ. ಅಂದು ನೀನು ನಮ್ಮೆಲ್ಲರಿಗೂ ನೀಡುತ್ತಿದ್ದ ಒಂದು ಇಡೀ ಅನ್ನ, ಒಂದೇ ಒಳಲು ನೀರು, ಆ ಇಡೀ ಕೂಳನ್ನು ನನ್ನ ಜನ್ಮದಾತನು ನನ್ನ ಸಹೋದರರೆಲ್ಲರೂ ಎನ್ನೊಬ್ಬನಿಗೆ ಕೊಟ್ಟು ನನ್ನ ಶ್ವಾಸದಲ್ಲಿ ಉಸಿರು ಬತ್ತದಾಗೆ ಮಾಡಿ ನಿನ್ನ ಸರ್ವನಾಶದ ಹೊಣೆಯನ್ನು ಎನಗೊಪ್ಪಿಸಿ ತಾವೆಲ್ಲರೂ ಹತರಾದರು. ಹೊಂದಿನ ಚಿರಶೂನ್ಯ ದೃಷ್ಟಿ ನನ್ನೀ ಸ್ತುತಿ ಪಟಲದಿಂದ ಅಳಿಯದೆ ನಿರಂತರ ಬಡವಗ್ನಿ ಜ್ವಾಲೆಯಿಂದ ನೊಂದು ಬೆಂದು ಕುಖ್ಯವಾಗಿರುವ ಈ ನನ್ನ ದೇಹವನ್ನು ಹಣುಹಣುವಾಗಿ ಚಿತ್ರಿಸಿ ತುಂಡರಿಸಿ ನೋಡಿದರೂ ಸಹ ಸೇಡಿಗೆ ಸೇಡು, ಪ್ರತಿಕಾರಕ್ಕೆ ಪ್ರತಿಕಾರ, ರಕ್ತಕ್ಕೆ ರಕ್ತ ಎಂಬ ವಾಕ್ಯಗಳ ಹೊರತಾಗಿ ಎನ್ನಲ್ಲಿ ಮತ್ತಾವ ಆಸೆ ಆಕಾಂಕ್ಷೆಗಳು ಕೂಡ ಅಸಾಧ್ಯ. ಹಳಬೇಡಿ ನನ್ನ ದಮಾಕ್ಯ ಸಹೋದರರೇ, ಹಳಬೇಡಿ. ಎಲ್ಲವೋ ದುರ್ಯೋಧನ, ನೀನು ಸತ್ತು ಸೇರುವ ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ಕುರುಕ್ಷೇತ್ರ ರಣರಂಗದಲ್ಲಿ ನಿನಗಾಗುವ ಹಿಂಸೆ ಅತಿ ಭಯಾನಕವಾಗಿರುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ನಿನಗಾಗಿ ಒಂದು ನಿಟ್ಟಿಸಿರು ಬಿಡುವರಿಲ್ಲದಂತೆ ಮಾಡಿ ನರಕದ ಮಾರ್ಗವನ್ನೇ ನಿನ್ನ 99 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡುವನು. ಕೆಲವೋ ದುರ್ಯೋಧನ, ಇವುಗಳನ್ನು ಸಾಮಾನ್ಯ ದಾಳಗಳೆಂದು ಭಾವಿಸಿರುವೆಯಾ?
ಅಲ್ಲ ಅಲ್ಲ, ನಿನ್ನ ಮೇಲಿನ ಛಲ ತೀರಿಸಲೆಂದು ನಿನ್ನ ಸಹೋದರರನ್ನು ನಿನ್ನನ್ನು ಸಂಪೂರ್ಣವಾಗಿ ಕಿತ್ತೆಸೆಯಲು ನನ್ನ ತಂದೆಯ ಬೆನ್ನು ಮೂಳೆಗಳಿಂದ ತಯಾರಿಸಲ್ಪಟ್ಟ ದಾಳಗಳು ದಾಳಗಳಲ್ಲವೋ ಮರುಳೇ ಇವುಗಳು, ದಾಳಗಳಲ್ಲವೋ ದಾಳಗಳಲ್ಲವೋ ಮರುಳೇ ಇವುಗಳು, ದಾಳಗಳಲ್ಲವೋ ಹನುಮದಾತನನ್ನೊಳಗೊಂಡ ಎನ್ನನು ಜರದೇವರ ಮೂಳೆಗಳು ಅಲ್ಲವೇ ದ್ರೋಹಿ. ಹನುಮದಾತನನ್ನೊಳಗೊಂಡ ಎನ್ನನು ಜರದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವೋ ನನ್ನ ತಂದೆ ತಮ್ಮಂದಿರ ಗೋಳು ಮುಂದೆ ನಿನ್ನ ಹಾಳು. ನನ್ನ ತಂದೆ ತಮ್ಮಂದಿರ ಗೋಳು ಮುಂದೆ ನಿನ್ನ ಕಾಳ ಸರ್ಪವನ್ನು ತುಳಿದೆಚ್ಚರಿಸಿದ ಕೂಲ ಗೌರವನ್ನು ಕೇಳು. ಕಾಳ ಸರ್ಪವನ್ನು ತುಳಿದೆಚ್ಚರಿಸಿದ ಕೂಲ ಗೌರವನ್ನು ಕೇಳು. ನಾಳೆ ನಡೆಯುವ ಘೋರ ಕಾಲಗಳ ಗೌರವರಣಗಳ ಸಾಲು ಸಾಲು ದ್ರೋಹಿ. ನಾಳೆ ನಡೆಯುವ ಘೋರ ಕಾಲಗಳ ಗೌರವರಣಗಳ ಸಾಲು ಸಾಲು. ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ದುರುಳನ್ನು ಕೇಳಿ ದ್ರೋಹಿ. ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ದುರುಳನ ಕೇಳಿ ಗದಾಯುದ್ಧವನ್ನು ಏರ್ಪಡಿಸಿ ಆ ಭೀಮನ ಬುದ್ಧಿಯ ಮಾರ್ಪಡಿಸಿ ದ್ರೋಹಿ. ಗದಾಯುದ್ಧ ಆ ಭೀಮನ ಬುದ್ಧಿಯ ಮಾರ್ಪಡಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಂಗದ ನಿನ್ನ ತೊಳೆಯನ್ನು ಮುರಿಸಿ. ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಂಗದ ನಿನ್ನ ತೊಳೆಯನ್ನು ಮುರಿಸಿ. ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ. ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವೋ ಮರುಳೇ ಇವುಗಳು, ದಾಳಗಳಲ್ಲವೋ ಜನುಮದಾತನನ್ನೊಳಗೊಂಡ ಎನ್ನನು ಜರದೇಹದ ಮೂಳೆಗಳು. ಜನುಮದಾತನನ್ನೊಳಗೊಂಡ ಎನ್ನನು ಜರದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವೋ ಮರುಳೇ ಇವುಗಳು, ದಾಳಗಳಲ್ಲವೋ ಎಲ್ಲವೋ ದುರ್ಯೋಧನ, ನೀನು ಸತ್ತು ಸೇರುವ ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ಕುರುಕ್ಷೇತ್ರ ರಣರಂಗದಲ್ಲಿ ನಿನಗಾಗುವ ಹಿಂಸೆ ಅತಿ ಭಯಾನಕವೆನಿಸುತ್ತದೆ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದು ದಿಟ್ಟಿಸಿರು ಬಿಡುವರೆಲ್ಲದಂತೆ ಮಾಡಿ ನರಕದ ಮಾರ್ಗವನ್ನೇ ಇಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಏನೆಂದ ಶಕುನಿ? ಅಲ್ಲವಯ್ಯ, ಆ ನಿನ್ನ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು. ಏಕಯ್ಯ ನನ್ನ ಮೇಲಿಷ್ಟೊಂದು ಕೆಂಡದಂತಹ ಕೋಪ. ಹೇಳಿದೆ ಸೌಬಲ ರಾಜ. ಹಾಗಾದರೆ ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕುರುತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟನೆಂದು
ಈ ದಿನ ದೂತನು ಸಮಾಚಾರವನ್ನು ತಂದನಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಹಸಾಯ ಶೂರನು ತನ್ನೆರಡು ತೋಳ್ಫಲಗಳಿಂದ ಇಡೀ ಪಾಂಡವರ ಸಮಸ್ತ ಸೈನ್ಯವನ್ನೇ ಹೆದರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯೂತ ಕಲಹ ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಮಾವ, ನಿನ್ನ ಮೇಲಿನ ಅಭಿಮಾನದಿಂದ ನಾನವನ ಮಾತುಗಳನ್ನು ನಿರಾಕರಿಸಿಬಿಟ್ಟೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಆತನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ. ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ ಅಗ್ರಜ. ಏನು ಸಹೋದರ, ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ತಮ್ಮ, ಹೋಗು. ಅದಕ್ಕಾಗಿ ನೀನು ಚಿಂತಿಸಬೇಡ. ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಅಗ್ರಜ, ಅನ್ನಿತಗೆ ಯದು ನಂದನನು. ಅಗ್ರಜ, ಸಹೋದರ, ಅನ್ನಿತಗೆ ಯದು ನಂದನನು. ದರಿದ್ರಾನ್ವಿತ ಗೆಳೆಯ ವಿದುರನಂ ಸಂಧಿಸಲ್. ಗಣಕುಟೀರಗೆ ಹೋಗಿರ್ಪನೈ. ಗಣಕುಟೀರಗೆ ಹೋಗಿರ್ಪನೈ. ಸಹಿಸಲ ಸದಳವು ಎನಗೆ ಅಗ್ರಜ. ಅಗ್ರಜ, ಆ ದರಿದ್ರ ಕೃಷ್ಣನು ಆಗಲೇ ರಾಜಪ್ರಸಾದವನ್ನು ದಾಂಟಿ ಆ ವಿದುರನ ಮುದುಕು ಜೋಪಡಿಯನ್ನು ಅಷ್ಟೈಸಿದನು. ಇದೆಂತಹ ಅವಹೇಳನ ಅಗ್ರಜ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನನು. ವಿದುರನಂತಹ ಭಕ್ತರು ಆತನಿಗೆ ಮತ್ಯಾರಿರುವರು? ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿಕೊಂಡು ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ನಡೆ ತಮ್ಮ. ಸಹೋದರ, ಯಾರು ರಾಯಭಾರಿಯಾಗಿ ಬಂದರು ನಮ್ಮ
ತಿರಸ್ಕರಿಸುವುದು ಅಪಮಾನಕರ. ಕುಲಚಲವೆಂಬ ಗದೆ ಹಿಡಿದ ಪಂಥ ಆ ಬಂಡ ಭೀಮನ ಎಲೆಯನ್ನು ಸೀಳಿ ಬಿಸಿ ರಕ್ತಪಾನ ಮಾಡುವ ತನಕ ನನಗೆಲ್ಲಿವುದು ಶಾಂತಿ. ಹೀಗಿರುವಾಗ ಸಂಧಾನವಂತೆ ಸಂಧಾನ ನನಗೊಪ್ಪದು ಒಪ್ಪದು ಒಪ್ಪದು. ಅಣ್ಣ ಎಚ್ಚರಿಕೆ ಎಚ್ಚರಿಕೆ, ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ, ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಅಗ್ರಜ, ಗುರುಕುಲವೇ ನಾಶವಾಗುವ ಕಾಲವು ಬಂದಿದೆ ಈ ನಮಗೆ. ಹೌದು ಅಗ್ರಜ, ಗುರುಕುಲವೇ ನಾಶವಾಗುವ ಕಾಲವು ಬಂದಿದೆ ಈ ನಮಗೆ. ಎಚ್ಚರಿಕೆ ಎಚ್ಚರಿಕೆ, ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಅಗ್ರಜ, ನಲ್ಲೆಯರ ಗೊಲ್ಲನ ಮರ್ಮವು ನಲಿಯದೆ ಈ ಪರಿದುರುಕುವರೆ. ನಲ್ಲೆಯರ ಗೊಲ್ಲನ ಮರ್ಮವು ನಲಿಯದೆ ಈ ಪರಿದುರುಕುವರೆ. ಎಚ್ಚರಿಕೆ ಎಚ್ಚರಿಕೆ, ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಸಹೋದರ ಸಹೋದರ ನೋಡಿದೆಯ ಮಾವ, ಈ ನನ್ನ ತಮ್ಮನ ಕ್ರೋಧಾಗ್ನಿಯನ್ನ. ಮದ ಗಜಗಳೆಷ್ಟಿದ್ದರೂ ಈ ಸಿಂಹಕ್ಕೆ ಸಾಟಿಯಾಗಬಲ್ಲವೇ? ಅಭಿಮಾನಶಾಲಿಯಾದ ಈ ನನ್ನ ಪ್ರಿಯ ಸಹೋದರನ ಕೋಪವನ್ನು ಶಾಂತಿಪಡಿಸಲು ನನಗೂ ಒಂದೊಂದು ಸಾರಿ ದುಸ್ಸಾಹಸವೆನಿಸುವುದು. ಆಹಾ, ಈಗೇನು ಮಾಡುವುದು ಶಕುನಿ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಯುದ್ಧವೇ ಸಿದ್ಧವೆಂದು ಪ್ರತಿಭಟಿಸಲೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಮತ್ತೆ ಆಗಿದ್ದ ಪಕ್ಷದಲ್ಲಿ ರಾಜಾದಿರಾಜನಾದ ಕೌರವೇಶ್ವರನ ವೈಭವವನ್ನು ತೃಣೀಕರಿಸಿ ಆ ವಿದುರನ ಮುರುಕುಜೋಪಡಿಯನ್ನಾಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದಂತಹ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪಕುಂಚಿತನಾಗಿ ನೀನೀ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಮಾವ, ಆ ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷ ಬೇಕೆ? ಅವನನ್ನು ಯಾರು ಭಗವಂತನ ಸ್ವರೂಪವೆಂದು ಪೂಜಿಸುವರೋ ಅಂಥವರನ್ನೇ ಧ್ವಂಸ ಮಾಡುವನು. ಜರಾಸಂಧ, ಶಿಶುಪಾಲ ಇವರೆಲ್ಲರೂ ನಿನಗೆಂತಹ ಮಿತ್ರರಾಗಿದ್ದರು. ಹೌದು ಮಾವ. ಕಾರಣವಿಲ್ಲದೆ ಕಂಸನನ್ನು ಒದಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರದಲ್ಲಿ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಸಹೋದರರೆಲ್ಲರನ್ನೂ ಸುರಪಾನ ಪ್ರಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡ ಇಂಥವನಿಗೆ ಮನ್ನಣೆ ಕೌರವೇಶ್ವರ. ಹಾಗಾದರೆ ನನ್ನನ್ನು ದ್ವಾರಕ್ಕೆ ಕಳಿಸಿದ್ದೇಕೆ ಮಾವ? ಆ ನಂದಗೋಪಾಲ ಮನೆಯ ಬಾಗಿಲಲ್ಲಿ ನಿಂತು ಯುದ್ಧದ ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವಾಗಿತ್ತೆ. ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನಾ ಉದ್ದೇಶ? ಕಾಳ ಸರ್ಪದ ಹಲ್ಲನ್ನು ಕಿತ್ತ ಬಳಿಕ ನಾವು ಅದರೊಡನೆ ಸರಸ ಮಾಡಬಹುದಲ್ಲವೇ? ಹೇಗೆ ಮಾವ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವೇ ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ಈಗ ನಿನಗೊದಗಿರುವುದು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಉದ್ಧಾರ ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಿಲ್ಲ. ಪಾಂಡವರು 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 ಮಾವ, ಪಾಂಡವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರಲ್ಲಬಹುದು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಅಲ್ಲವಯ್ಯ, ಪಗಡೆಯ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿನ ಹಕ್ಕು ಬಾಧ್ಯತೆಗಳು ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದೆಂದರೆ ಕ್ಷತ್ರಿಯ ವೀರರಿಂದ ಹನುಮುಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಜನಾಂಜನೆಯಲ್ಲಿಡುವುದು ನಿನಗೆ ಉಚಿತವಲ್ಲ.
ಅದೂ ಹೊರತು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ಕ್ಷತ್ರಾಸ್ತ್ರಗಳನ್ನು ಸೆಣಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲು, ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿಯೇ ಕೈಯ ದೇಹಿ 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 ಎಂದು. ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯುದ್ಧವೇ ಹೊರತು ಆ ಪಾಂಡವರಿಗೆ ಒಂದು ಸೂರ್ಯಮನಷ್ಟು ಭೂಮಿಯನ್ನು ಕೊಡುವುದಿಲ್ಲ, ಕೊಡಲಾಗದು, ಕೊಡಲಾರೆ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಬಾರಿ ಬಾರಿಗೂ ಸಂಧಿಯ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು, ಆಗಲೇಬೇಕು, 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 ಆಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಕೌರವೇಶ್ವರ. ಅದೇನು ಮಾವ ನಿನ್ನ ಸಲಹೆ? ಈಗ ಬೇಡ, ಯಥಾಕಾಲದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಸಭೆಗೆ ವೇಳೆಯಾಯಿತು, ನೀನು ನಡೆಸುಯೋಧನ. ಮಾವ, ನಿನ್ನೆ ಕೃತಿಪದ ಮಳೆಗೆ ಸಿಕ್ಕಿ ಗುರು ಸಾಮ್ರಾಜ್ಯವೇ ಕೊಚ್ಚಿ ಹೋದರು. ಈ ದುರ್ಯೋಧನನು ನಿನ್ನ ಸಲಹೆ ಹೊರತಾಗಿ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಆದರೂ ನಿನ್ನ ಸಲಹೆಯಂತೆ ಆ ಪಾಂಡವರನ್ನ ಸಿಗಿಗಂಶಣದಲ್ಲಿ ಪಾಂಡವರ ಎಲ್ಲಿ ಹೋದರೇನು ನಿಮ್ಮ ಉಳಿಸಲು. ಸಿಗಿಗಂಶಣದಲ್ಲಿ ಪಾಂಡವರ ಎಲ್ಲಿ ಹೋದರೇನು ನಿಮ್ಮ ಉಳಿ. ಚಕ್ರವರ್ತಿ ಹಾದ ನನ್ನ ಕೆಳಗಿದ ಮದೋನ್ನತ ದುರ್ಲ ದುಷ್ಟ ದುಷ್ಟರ ಸಿಗಿಗಂಶಣದಲ್ಲಿ ಪಾಂಡವರ. ಅವನ ಎದೆಯ ಬಗೆದು ರಕ್ತ ಕುಡಿ, ಆ ಕೃಷ್ಣ ಚಕ್ರ ಕಡಿದು ಮುರಿದು ಎದೆಯು ಆ ನಿನ್ನ ಗದೆ ಪುಡಿ ಪುಡಿ ಮಾಡಿ. ಆ ಭೀಮನೊಡಲ ಬಗೆದು ಬಿಸಿದ ಅವನ ಎದೆಯ ಬಗೆದು ರಕ್ತ ಕುಡಿ, ಆ ಕೃಷ್ಣ ಚಕ್ರ ಕಡಿದು ಮುರಿದು ಎದೆ ಆ ನಿನ್ನ ಗದೆ ಪುಡಿ ಪುಡಿ ಮಾಡಿ. ಧರ್ಮ ಬೆದರುತ್ತಿದೆ ಪಾತ್ರ ನಡುಗುತ್ತಿದೆ ಭೀಮ ಅಳು ಶರಣು ಗೆಲ್ಲುತ್ತಿದೆ ಮಾವ. ಬೆದರುತ್ತಿದೆ ಪಾತ್ರ ನಡುಗುತ್ತಿದೆ ಭೀಮ ಅಳುತ್ತದೆ ಗೆಲ್ಲುವೆ ಜಯಿಸುವೆ ಜಯಿಸುವೆ ಪಾಡ ಪಾಡ ಪಾಡ. ಸಿಗಿದ ಕ್ಷಣದಲ್ಲಿ ಪಾಂಡವರ ಎಲ್ಲಿ ಹೋದರೇನು ನಿಮ್ಮ ಉಳಿಸಲು. ಚಕ್ರವರ್ತಿ ಹಾದ ನನ್ನ ಮದೋನ್ಮತ್ತ ದುರುಳ ದುಷ್ಟ ದುಷ್ಟರ ಸಿಗಿದ ಕ್ಷಣದಲ್ಲಿ ಪಾಂಡವರ. ಮುದದಿ ಮೆರೆದು ಮೆರೆದು ನೆಲೆಯುತ್ತ ಕೌರೆಂದು ಗರಿದು ಕೆಣಗೆ ರಣಗೆ ನುಗ್ಗು ಈ ತರೆಯ ಹಾಲ ಬಯಸಿ ಬಯಸಿ ನೆಲೆಯು ಭರ್ತ ನೆಲೆಯನ್ನು ಮೆಟ್ಟಿ. ನಿಂದು ಬಲು ಮುದದಿ ಮೆರೆದು ಮೆರೆದು ನೆಲೆಯುತ್ತ ಕೌರೆಂದ್ರನ ಗರಿದು ಕೆಣಗೆ ರಣಗೆ ನುಗ್ಗು ಈ ತರೆಯ ಹಾಲ ಬಯಸಿ ಬಯಸಿ ನೆಲೆಯು ಸಾರಿ. ಧರ್ಮ ಬೆದರುತ್ತಿದೆ ಪಾತ್ರ ನಡುಗುತ್ತಿದೆ ಭೀಮ ಅಳು ಶರಣು ಎನ್ನುತ್ತಲಿದೆ. ಕೃಷ್ಣನು ಮಹಿಳೆ ಎಂಬ ಧೈರ್ಯದಲ್ಲಿ ರಾಜ್ಯದಾಸನ ಬೆರೆಯಬೇಕು. ಗೆಲ್ಲುವೆ ಜಯಿಸುವೆ ಜಯಿಸುವೆ ಪಾಡ ಪಾಡ ಪಾಡ. ಸಿಗಿಗಂ ಕ್ಷಣದಲ್ಲಿ ಪಾಂಡವರ ಎಲ್ಲಿ ಹೋದರೇನು ನಿಮ್ಮ ಉಳಿಸಲು. ಚಕ್ರವರ್ತಿ ಹಾದ ನನ್ನ ಕಣ ಮದೋನ್ಮತ್ತ ದುರುಳ ದುಷ್ಟ ದುಷ್ಟರ ಸಿಗಿಗಂ ಕ್ಷಣದಲ್ಲಿ ಪಾಂಡವರ ಮಾವ. ಕೀಟವೇ ನಡೆ, ಹೋಗು. ಓ ಚಂದ್ರನ ಮೊರೆ ಹೋಗು, ನಿನ್ನ ಹೆಂಡತಿಯಾದ ಭಾನುಮತಿಯ ಕುಂಚುಕದಲ್ಲಿ ಸೇರು. ಭಾಸ್ಕರನ ಕಿರಣಗಳಲ್ಲಿ ಲೀನನಾಗು. ನಿನ್ನನ್ನು ಬಿಡುವುದಿಲ್ಲವೋ ಕುರುವಂಶದ ಕುಷ್ಟ, ದ್ವಾಪರಾಯುಗದ ದ್ವೈಷ್ಟ, ಕಲಿಯುಗದ ಕುಷ್ಟ. ಇದು ಪವಿತ್ರವಾದ ಗಾಂಧಾರ ಪಿಂಡ, ಇದು ಪವಿತ್ರವಾದ ಗಾಂಧಾರ ಪಿಂಡ ದುರ್ಯೋಧನ. ಇದು ಪವಿತ್ರವಾದ ಗಾಂಧಾರ ಪಿಂಡ. ನಿನ್ನಂತೆಯೇ ಒಂದೇ ಪಿಂಡವನ್ನು ನೂರಾಗಿ ಹಂಚಿಕೊಂಡು ಹುಟ್ಟಿದಾಗಲೇ ಕಚ್ಚಾಡಿ ಬೆಳೆದ ನಿಷ್ಕುಷ್ಟ ವಂಶವಲ್ಲ. ಇದು ನನ್ನ ಗರ್ಭ ಸಂಜಾತನ ಆಜ್ಞೆ, ಸಹೋದರರ ಪ್ರತಿಜ್ಞೆ, ಪ್ರಜಾಪಾಲನೆಯ ಪ್ರಜ್ಞೆ. ಇತಿಹಾಸವು ನನ್ನನ್ನು ಜರಿಯಬಹುದು,
ಪುರಾಣವು ನನ್ನನ್ನು ಶಪಿಸಬಹುದು. ಪೀಳಿಗೆ ಪೀಳಿಗೆಗೂ ಈ ಶಕುನಿಯು ಶಾಪವಾಗಬಹುದು. ಈ ಶಕುನಿಯು ಎಲ್ಲರಿಗೂ ನಾಚ. ಸೇಡನ್ನು ಬಿಡ, ಸ್ನೇಹವನ್ನು ಕೊಡ. ನನ್ನನ್ನು ನಿನ್ನ ಹಿತೈಷಿ ಎಂದು ಭಾವಿಸಿರುವೆಯಾ ದುರ್ಯೋಧನ? ನಿನ್ನನ್ನು ಸಂಪೂರ್ಣವಾಗಿ ನಾಶ ಮಾಡುವುದಾಗಿ ನನ್ನ ಗರ್ಭ ಸಂಜಾತನಿಗೆ ಶಪಥವನ್ನು ಗೈದಿರುವೆನ. ಕುರುವಂಶವನ್ನು ನಿರ್ಮೂಲಗೊಳಿಸಲು ನೋಡಿ, ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನ. ನನ್ನನ್ನು ಜರನು ಹೊಂದು ಸರಮನೆಗಳಿರಿಸಿ ದಿನವೊಂದು ಹಿರಿಯನ್ನ ನೀ ಅವರಿಗಿರಿಸಿ. ಜನ್ನನು ಜರನು ಹೊಂದು ಸರಮನೆಗಳಿರಿಸಿ ದಿನಕ್ಕೊಂದು ಹಿಡಿಯನ್ನ ನೀ ಅವರಿಗಿರಿಸಿ ನರಕದೊಳಗವರನ್ನು ಬರಿ ನೋವಗೊಳಿಸಿದ ದ್ರೋಹಿ. ನರಕದೊಳಗವರನ್ನು ಬರಿ ನೋವಗೊಳಿಸಿದ ದುರ್ಮೂರ್ಖರ ವರ್ಣದಿ ಮರಣಗೊಳಿಸುವ ತರದಿ. ದುರ್ಮೂರ್ಖರ ವರ್ಣದಿ ಮರಣಗೊಳಿಸುವ ತರದಿದ್ದ ಶಪಥವನ್ನು ಗೈದಿರುವೆನ. ಕುರುವಂಶವನ್ನು ನಿರ್ಮೂಲಗೊಳಿಸಲು, ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನ. ಅಟ್ಟಹಾಸದಿ ಕುಳಿತ ವಿಷಸರ್ಪದಂತೆ ಮುಕ್ತಿಕೊಳ್ಳುವೆನವರು ರಣಹದ್ದಿನಂತೆ. ದ್ರೋಹಿ, ಅಟ್ಟಹಾಸದಿ ತುಳಿದ ವಿಷಸರ್ಪದಂತೆ ಮುಕ್ತಿಕೊಳ್ಳುವೆನವರು ರಣಹದ್ದಿನಂತೆ. ವಂಚನೆಯ ಪ್ರಾಣಿ ಗುಳ್ಳೆ ನರಿಯಂತೆ. ವಂಚನೆಯ ಪ್ರಾಣಿ ಗುಳ್ಳೆ ನರಿಯಂತೆ ಸಂಚಿಂದ ಹಾಕುರುಡ ಕುಸಿದೋಗುವಂತೆ. ಸಂಚಿಂದ ಹಾಕುರುಡ ಕುಸಿದೋಗುವಂತೆ ಶಪಥವನ್ನು ಗೈದಿರುವೆನ. ಕುರುವಂಶವನ್ನು ನಿರ್ಮೂಲಗೊಳಿಸಲು, ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನ. ಶಪಥವನ್ನು ಗೈದಿರುವೆನ. ಶಪಥವನ್ನು ಗೈದಿರುವೆನ. ವಾಸುದೇವಾ ವಾಸುದೇವಾ ವಸುದೇವ ಸುತನೆ ಹೇ ಮುಕುಂದ. ವಸುದೇವ ಸುತನೆ ಹೇ ಮುಕುಂದ. ನಿಮ್ಮ ನಾಮವ ನೆನೆವುದು ಮನಕಾನಂದ. ನಿಮ್ಮ ನಾಮವ ನೆನೆವುದು ಮನಕಾನಂದ. ವಸುದೇವ ಸುತನೆ ಹೇ ಮುಕುಂದ. ದೇವಕಿ ಸುತನೆ ಕೃಷ್ಣ. ಕೃಷ್ಣ
ದೇವಕಿ ಸುತನೆ ದುಷ್ಟ ವಿನಾಶ ಅಖಿಲಾಂಡೇಶ್ವರ ಆನಂದ ರೂಪ ಅಖಿಲಾಂಡೇಶ್ವರ ಆನಂದ ರೂಪ ದಾಸದಾಸರೊಳ್ಳು ಮುಕ್ತಿ ಪ್ರದಾತ ದಾಸದಾಸರೊಳ್ಳು ಮುಕ್ತಿ ಪ್ರದಾತ ವಸುಧೆ ವಸುಧನೆ ಹೇ ಮುಕುಂದ ನಿನ್ನ ನಾಮವನೆನೆವುದು ಮನಕಾನಂದ ನಿಮ್ಮ ನಾಮವನೆನೆವುದು ಮನಕಾನಂದ ವಸುಧೆ ವಸುಧನೆ ಹೇ ಮುಕುಂದ ನಾರಾಯಣ ನರಸಿಂಹಾವತಾರದಿ ಮುರಹರಿ ಮಾಧವನೇ ಪ್ರಹ್ಲಾದನ ಮೊರೆ ಕೇಳಿದಾಚಣ ಅಭಯವದಿತವನೇ ನಾರಾಯಣ ನರಸಿಂಹಾವತಾರದಿ ಮುರಹರಿ ಮಾಧವನೇ ಪ್ರಹ್ಲಾದನ ಮೊರೆ ಕೇಳಿದಾಚಣ ಅಭಯವದಿತವನೇ ಮಾತೆ ಸಹೋದರ ಮಾವ ಕಂಸನ ನಾಶವ ಕೈದವನೇ ಮಾತೆ ಸಹೋದರ ಮಾವ ಕಂಸನ ನಾಶವ ಕೈದವನೇ ವಿನಾಶವ ಕೈದವನೇ ಶಿಶುಪಾಲ ದಾನವರ ಲೀಲ ಮಾತ್ರದಿ ಪ್ರಾಣವ ಕಳೆದವನೇ ಶಿಶುಪಾಲ ದಾನವರ ಲೀಲ ಮಾತ್ರದಿ ಪ್ರಾಣವ ಕಳೆದವನೇ ವಸುಧೆ ವಸುಧನೆ ಹೇ ಮುಕುಂದ ವಸುಧೆ ವಸುಧನೆ ಹೇ ಮುಕುಂದ ನಿಮ್ಮ ನಾಮವನೆನೆವುದು ಮನಕಾನಂದ ನಿಮ್ಮ ನಾಮವನೆನೆವುದು ಮನಕಾನಂದ ವಸುಧೆ ವಸುಧನೆ ಹೇ ಮುಕುಂದ ವಸುಧೆ ವಸುಧನೆ ಹೇ ಮುಕುಂದ ಹೇ ಮುಕುಂದ ಹೇ ಮುಕುಂದ ಕೃಷ್ಣ ಪರಮಾತ್ಮ ನಾನು ಮಾಡಿದ ಕರ್ಮಫಲವು ಬಹು ವಿಶೇಷವಾದದ್ದು. ಪರಮಾತ್ಮನು ಎಂದಿಗೆ ತನ್ನ ಅಭಯಾಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನು. ಸಕಲ ಜೀವಿಗಳಿಗೂ ಆಧಾರನು, ಸರ್ವ ಸಮಸ್ತಕ್ಕೂ ಕರ್ತನು ಆದ ಆ ಮಹಿಮಾ ಮೂರ್ತಿಯನ್ನು ನೋಡಬೇಕೆಂದು ಋಷಿಗಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು. ಸಹಸ್ರಾರು ವರ್ಷಗಳಿಂದ ಜಡಶಿಲೆಯಾಗಿ ಬಿದ್ದಿದ್ದ ಹಲ್ಯ ಶಾಪವು ಯಾರ ಪಾದಸ್ಪರ್ಶದಿಂದ ಪುನೀತವಾಯಿತೋ ಅಂತಹ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ಹೋಗುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವುದೇ? ಪರಮಾತ್ಮ, ಇದೋ ನಿಮ್ಮ ಮಂಗಳ ಸ್ವರೂಪವನ್ನು ಅರಿತು ಸಿದ್ಧಿಯನ್ನು ಪಡೆಯುವ ತನಕ ಇದೋ ಈ ಕ್ಷೀರದಿಂದಲೇ ಈ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುವೆನು. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು.
ಹರಿ ನಿಮ್ಮ ಚರಣಗಳ ತೊರೆದು ಜೀವಿಪುದುಂಟೆ ಹರಿ ನಿಮ್ಮ ಚರಣಗಳ ಮರೆತು ಬಾಳುವುದುಂಟೆ ಹರಿ ನಿಮ್ಮ ಪಾದಗಳ ನಾ ಮರೆತರು ನೀಯನ್ನ ತೊರೆಯದಿರೋ ಕೃಷ್ಣ ಕೃಷ್ಣ ಮೊರೆ ಕೇಳಿ ನೀ ಭಾರೆಯ ಮುರಾರರೆ ಬಂದನ ಮೊರೆಯಾಲಿದೆ ಶೌರಿ ಮೊರೆ ಕೇಳಿ ನೀ ಭಾರೆಯ ಬಂದನ ಮೊರೆಯಾಲಿದೆ ಶೌರಿ ಮೊರೆ ಕೇಳಿ ನೀ ಬಾರೆಯ ರುಕ್ಮಿಣಿ ಲೋಲ ವಾರಿಜ ಮಾಲ ರುಕ್ಮಿಣಿ ಲೋಲ ವಾರಿಜ ಮಾಲ ವರಗುಣಶೀಲ ಮುದ್ದೆ ಬಾರ ವರಗುಣಶೀಲ ಉದ್ದೇವ ಬಾರ ಬಣ್ಣಿಸಲೌದೆ ನಿನ್ನಯ ಲೀಲಾ ಕೃಷ್ಣ ಬಣ್ಣಿಸಲೌದೆ ನಿಮ್ಮಯ ಲೀಲಾ ಬಣ್ಣಿಸಲೌದೆ ನಿಮ್ಮಯ ಲೀಲಾ ನೀರಜಲೋಚನ ದರುಶನ ತಾರ ನೀರಜಲೋಚನ ದರುಶನ ತಾರ ಮೊರೆ ಕೇಳಿ ನೀ ಬಾರೆಯ ಮೊರಾರಿ ಬಂದರ ಮೊರೆಯಾಲಿದೆ ಶೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ
ಪರಮಾತ್ಮ ಬಂದೆಯಾ ದೇವ. ಪರಮಾತ್ಮ, ಈ ದೀನನ ಮೇಲೆ ದಯ ತೋರಿ ಹಿಂದಿಗೆ ದರ್ಶನವಿತ್ತೆಯಾ ದೇವ. ಈ ನಿಮ್ಮ ಪಾದ ಧೂಳಿನಿಂದ ಈ ನನ್ನ ಕುಟೀರವು ಪವಿತ್ರವಾಯಿತು ದೇವ, ಪವಿತ್ರವಾಯಿತು. ನಾನಿ ವಿಭೀಷಣನಿಗಾಶ್ರಯವನಿತ್ತ ಪ್ರಭು ಬಂಧ ಮನೆಗೆ. ನಾನಿ ವಿಭೀಷಣನಿಗಾಶ್ರಯವನಿತ್ತ ಪ್ರಭು ಬಂಧ ಮನೆಗೆ. ಈನ ಕುಚೇಲನ ಪರಮ ಗೆಳೆಯ ಹರಿ ಪಾದ ಬೆಳೆಸಿದ ಎನ್ನ ಕುಟೀರದೊಳಗೆ. ಇನ್ನಾವ ಸ್ಥಿತಿಗಿಳಿದರು ಸರಿ, ಇನ್ನಾವ ಸ್ಥಿತಿಗಿಳಿದರು ಸರಿ ನನ್ನೀ ಜೀವನ. ಮಂದಹಾಸವ ಬೀರಿ, ಮಂದಹಾಸವ ಬೀರಿ ಬೆಂದು ಬೆಳಗಿತೆನ್ನ ಮನದಂಗಳವ ಮುಕುಂದ. ಆನಂದ ಪರಮಾನಂದ. ನಾನಾದೆಯೊಂದಿಗೆ ಮಹಾಧನ್ಯ, ನಾನಾದೆಯೊಂದಿಗೆ ಮಹಾಧನ್ಯ. ದೇವಾದಿ ದೇವನ ದರ್ಶನದಿಂದ, ದೇವಾದಿ ದೇವನ ದರ್ಶನದಿಂದ ನಾನಾದೆಯೊಂದಿಗೆ ಮಹಾಧನ್ಯ, ನಾನಾದೆಯೊಂದಿಗೆ ಮಹಾಧನ್ಯ. ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ, ಹರಿಯದು ನೋಡಿದ ನಾನೇ ಧನ್ಯ. ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ, ಹರಿಯದು ನೋಡಿದ ನಾನೇ ಧನ್ಯ. ಮಾಧವನ ಪಾದಗಳ ಪೂಜಿಸುವ ಯೋಧವ ನೀಡಿ. ಮಾಧವನ ಪಾದಗಳ ಪೂಜಿಸುವ ಯೋಧವ ನೀಡಿ. ಮಂಗಳ ಬೆಳಗಿದ ಮಂಗಳ ಮೂರ್ತಿ, ಮಂಗಳ ಬೆಳಗಿದ ಮಂಗಳ ಮೂರ್ತಿ. ನಾಗಾಶಯನ ಆಗಮನದಿಂದ, ನಾಗಾಶಯನ ಆಗಮನದಿಂದ ನಾನಾದೆಯೊಂದಿಗೆ ಮಹಾಧನ್ಯ, ನಾನಾದೆಯೊಂದಿಗೆ ಮಹಾಧನ್ಯ, ನಾನಾದೆಯೊಂದಿಗೆ ಮಹಾಧನ್ಯ. ಪ್ರಥಮ ಪ್ರಣಾಮಗಳು ನಿನಗೆ ಮುರಳಿ ಮೋಹನನೇ. ಪ್ರಥಮ ಪ್ರಣಾಮಗಳು ನಿನಗೆ ಮುರಳಿ ಮೋಹನನೇ.
ದಶ ಪ್ರಣಾಮಗಳು ನಿನಗೆ ದಾಸವಂದಿತನೇ. ಶತ ಪ್ರಣಾಮಗಳು ನಿನಗೆ ದಾಸವಂದಿತನೇ, ದಾಸವಂದಿತನೇ. ಶಂಕುಚಕ್ರಧರನೇ, ಶಂಕುಚಕ್ರಧರನೇ. ಸಾಚಿರ ಪ್ರಣಾಮಗಳು ನಿನಗೆ, ಸಾಚಿರ ಪ್ರಣಾಮಗಳು ನಿನಗೆ. ಸಾಗರ ಶಯನ, ಸಾಗರ ಶಯನ. ಲಕ್ಷ ಪ್ರಣಾಮಗಳು ನಿನಗೆ ಪಕ್ಷಿವಾಹನನೇ, ಪಕ್ಷಿವಾಹನನೇ. ಪರಮಾತ್ಮ ಕೋಟಿ ಪ್ರಣಾಮಗಳು ನಿನ್ನ ಒಂದು ನಾಮಕ್ಕೆ ಸಾಟಿಯೇ. ಕೋಟಿ ಪ್ರಣಾಮಗಳು ನಿನ್ನ ಒಂದು ನಾಮಕ್ಕೆ ಸಾಟಿಯೇ. ಶ್ರೀಹರಿ ಕೃಷ್ಣ ನಾನಾದೆಯುಂದಿಗೆ ಮಹಾಧನ್ಯ, ನಾನಾದೆಯುಂದಿಗೆ ಮಹಾಧನ್ಯ. ದೇವಾದಿ ದೇವನ ದರ್ಶನದಿಂದ ದೇವಾದಿ ದೇವನ ದರ್ಶನದಿಂದ ನಾನಾದೆಯುಂದಿಗೆ ಮಹಾಧನ್ಯ, ನಾನಾದೆಯುಂದಿಗೆ ಮಹಾಧನ್ಯ, ನಾನಾದೆಯುಂದಿಗೆ ಮಹಾಧನ್ಯ. ವಿದುರ, ಪರಮಾತ್ಮ ನಿನ್ನ ಕೊಂಡಾಟವಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ದಣಿದು ಬಂದಿರುವೆನು. ಏನಾದರೂ ಆಹಾರವಿದ್ರೆ ಕೊಡುವಿದುರ. ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದೊಳಗೆ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪಾಲಿಸುತ್ತಿರುವ ತಮಗೆ ಅಣು ಸ್ವರೂಪಿಯಾದ ನಾನು ಏನು ತಾನೇ ಕೊಡಬಲ್ಲೆ ದೇವ. ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಸೆಳೆದು ತಂದಿರುವುದು. ನೀನೇನು ಸಾಮಾನ್ಯನೇ. ಜಗದ ಜನರ ಭಕ್ತಿ ಭಾವೈಕ್ಯಗಳ ಸಾರ, ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ಜಗದ ಜನರ ಭಕ್ತಿ ಭಾವೈಕ್ಯಗಳ ಸಾರ, ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ನಿನ್ನೆ ಗುಣಸಾಗರ. ವಿದುರ, ನಿನ್ನೆ ಗುಣಸಾಗರ. ಕೃತಮಯ ಮಧುರ, ಭಕ್ತಿಯು ಜಗದಿ ಅಪಾರ. ನಿನ್ನ ಕೀರ್ತಿಗೆ ದುವೆ ಆಧಾರ. ವಿದುರ, ನಿನ್ನಯ ಮನರು ಬಲ್ಲದೆ ಮಾನವ ಗುಣ ಗಂಭೀರ. ನಿನ್ನಯ ಮನರು ಬಲ್ಲದೆ ಮಾನವ ಗುಣ ಗಂಭೀರ.
ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಹರಿಯನೆ. ಅದಿರಲಿ, ಏನಾದರೂ ಆಹಾರವಿದ್ದರೆ ಕೊಡುವಿದರಾ? ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿಲ್ಲವಲ್ಲ ದೇವ. ಏನು ಇದರ ಕ್ಷೀರವೇ? ಕ್ಷೀರ ನನಗೆ ಅತ್ಯಂತ ಪ್ರಿಯವಾದ ಆಹಾರ. ಹಿಂದೆ ಕುಚೇಲನು ಬಹುಭಕ್ತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿದೆ. ಹಿಂದೆ ತ್ರೇತಾಯುಗದಲ್ಲಿ ರಾಮಾವತಾರದಲ್ಲಿದ್ದಾಗ ಭಕ್ತಳಾದ ಶಬರಿಯು ಬಹುಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟ ಹಣ್ಣಿನ ರುಚಿಯು ಈಗಲೂ ಸವಿದಂತಿದೆ. ಈಗ ನಿನ್ನಲ್ಲಿರುವ ಕ್ಷೀರವು ಅದೆಲ್ಲಕ್ಕಿಂತಲೂ ಅತ್ಯುತ್ತಮವಾದದು. ಎಲ್ಲಿ ಅದನ್ನೇ ಕೊಡುವಿದುರಾ? ಏನೆಂದು ಹೇಳಲಿ ದೇವಾ, ಏನೆಂದು ಹೇಳಲಿ? ಇದ್ದ ಕ್ಷೀರವನ್ನು ತಮಗರ್ಪಿಸಿ ನಾನೇ ಪಾನ ಮಾಡಿಬಿಟ್ಟನಲ್ಲ ದೇವ. ಏನು ಇದರ ನನಗರ್ಪಿಸಿದೆಯಾ? ನನಗರ್ಪಿತವಾದ ಮೇಲೆ ಆ ಪಾತ್ರೆ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಬೇಕಲ್ಲವೇ? ಏನೆಂದು ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಸ್ವೀಕರಿಸು ದೇವ. ನೋಡಿದೇವಿದ್ರ, ಪಾತ್ರೆ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನೆಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಆ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನ್ಯಾಯಗಿಸು ನೆನೆಯುವಂತೆಲ್ಲವಲ್ಲ ದೇವ. ಏಕೆ ನೆನೆಯುತ್ತಿಲ್ಲ? ನೋಡ್ತಿರು. ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನು ತುಂಬಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲ ಎಂದು ಹೇಳುತ್ತಿದ್ದೀಯಲ್ಲ, ಅದು ಅಲ್ಲಿ ನೋಡುವಿದುರ? ಬ್ರಹ್ಮಾಂಡದೀಶೋ ಭಕ್ತ ಜನ ಪರಿಪಾಲಿತೋ ಸಪ್ತಾದಿ ಮುನಿ ವಂದಿತ ದಾನವ ಕುಲ ವಿನಾಶಿತ ದಾನವ ಕುಲ ವಿನಾಶಿತ
ಕ್ಷೀರ ಸಾಗರ ಶಯನಾದ ನೀವು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ ದೇವ, ಕೃತಾರ್ಥನನ್ನಾಗಿ ಮಾಡಿದೆ. ನಿಮ್ಮನ್ನು ಪಡೆದ ಆ ವಸುದೇವ ದೇವಕ್ಕೆ ಧನ್ಯರು, ಪರಮಾತ್ಮ ಧನ್ಯರು. ಪರಮಾತ್ಮ, ತಾವು ಬಂದ ವಿಚಾರವನ್ನು ತಿಳಿಯಬಹುದೇ ದೇವ? ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿದ್ದೇನೆ. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿರೋದು ಸಾಲದು ದೇವಾ, ಎಷ್ಟು ಕೊಂಡಾಡಿರೋದು ಸಾಲದು. ಪರಮಾತ್ಮ, ಆ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದು ದೇವಾ, ನಿನ್ನದು. ವಿದುರ, ಪರಮಾತ್ಮ, ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಡಿಯುವೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಡಿವೆ. ಬಿಡಲಾರೆ ಕೇಳು ವಿದುರ. ಹೃದಯಸುತ್ತರು ಸಧರ್ಮದೊಳಿರಲು ಅತಿವಿಧರು ಹೃದಯಸುತ್ತರು ಸಧರ್ಮದೊಳಿರಲು ಅತಿವಿಧರು ಸತ್ಯವರಿಗೆ ಸ್ಥಿರವಲ್ಲವೆಗೆ. ಸತ್ಯವರಿಗೆ ಸ್ಥಿರವಲ್ಲವೆಗೆ, ಕುಟಿಲ ಮತಿಗಳಿಗೆ ಸ್ಥಿರವವುದೇ. ಕುಟಿಲ ಮತಿಗಳಿಗೆ ಸ್ಥಿರವಿರುವುದೇ. ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಡಿಯುವೆ. ನಾನೆಂದು ಬಲು ಗರ್ವದಿ ನೆರವ ಕುರುಬುರವನ್ನು ಧರಿಸುತ್ತೇನೆ. ನಾನೆಂದು ಬಲು ಗರ್ವದಿ ನೆರವ ಕುರುಬುರವನ್ನು ಧರಿಸುತ್ತೇನೆ. ಕೆಳಗೆ ಕೇಸರಿಯ ಬಣದ ಜಂಬೂಗ, ಕೆಳಗೆ ಕೇಸರಿಯ ಬಣದ ಜಂಬೂಗ ಕದನದಲ್ಲಿ ಜಯಗಳಿಸುವೆ. ಕೆಳಗೆ ಕೇಸರಿಯ ಬಣದ ಜಂಬೂಗ ಕದನದಲ್ಲಿ ಜಯಗಳಿಸುವೆ. ಉಳಿಯುವರೇ ಕೌರವರು, ಉಳಿಯುವರೇ ಕೌರವರು, ಮದಂದರವರ ರಾಗಪದನ ಗೈಯುತ ಜನಿಷ್ಠರಂಗೆ ಜಯವಸ್ತ್ರಗೊಳಿಸಿದಳ. ಮದಂದರವ ರಾಗಪದನ ಗೈಯುತ ಜನಿಷ್ಠರಂಗೆ ಜಯವಸ್ತ್ರಗೊಳಿಸಿ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಡಿಯುವೆ. ಬಿಡಲಾರೆ ಕೇಳು ವಿದುರ, ವಿದುರ. ವಿದುರ, ನಾನು ನನ್ನ ಸೋದರ್ತಿಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಂತರ ದುರ್ಯೋಧನ ಆಸ್ಥಾನಕ್ಕೆ ಬರುವೆನು. ನೀನು ಸಹ ಅಲ್ಲಿಗೆ ಬಾವಿದ್ರ. ಹಾಗೆ ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗ ನಡೆಯುವುದು, ನೀನು ಸಹ ನೋಡುವೆಯಂತೆ. ಹಾಗೆ ಆಗಲಿ ಪರಮಾತ್ಮ. ಹಾ ವಿದುರ, ಪರಮಾತ್ಮ, ನೀನು ಬರುವಾಗ ಸಭೆಗೆ ಸರ್ವೋತ್ತಮವಾದ ಶಿವಧನಸ್ಸನ್ನು ಸಭೆಗೆ ತೆಗೆದುಕೊಂಡು ಬಾ. ಆಗಲಿ ದೇವಾ, ಆಗಲಿ. ಜಗದ ಜೀವನದ ಪರಮಾತ್ಮ, ಆಡಿಸಿ ಕುಣಿಸಿ ಮಾಲೆಯ ಧರಿಸಿ, ಆಡಿಸಿ ಕುಣಿಸಿ ಮಾಲೆಯ ಧರಿಸಿ, ಮನ ಹಿಡಿಯುವ ಮೋಹನ ರೂಪ ದೇವ ಜಗದ. ನಿಗಮ ಗೋಚರ ಮಲ
ಭವರೋಗ ವೈದ್ಯ ಈ ಪರಿಪಾಲಿಪ ಜಗದ ಜೀವನದಾತನು ನೀ ಆಡಿಸಿ ಕುಣಿಸಿ